ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮೊನ್ನೆ ತಾನೇ ಭಾರತೀಯರು ಬಾಯ್ಕಾಟ್ ಮಾಲ್ಡೀವ್ಸ್ ಅಂತ ಹೇಳೋ ಮೂಲಕ ದ್ವೀಪ ರಾಷ್ಟ್ರದ ಆದಾಯಕ್ಕೆ ಹೊಡೆತವನ್ನು ಕೊಟ್ಟಿದ್ರು. ಈಗ ಭಾರತ ಸರ್ಕಾರ ಕೂಡ ಮಾಲ್ಡೀವ್ಸ್ಗೆ ಕೊಡ್ತಾ ಇದ್ದ ಸಹಾಯಧನದಲ್ಲಿ ಸಾಕಷ್ಟು ಕಡಿತವನ್ನು ಉಂಟು ಮಾಡ್ತಾ ಇದೆ. 2024-25 ಮಧ್ಯಂತರ ಬಜೆಟ್ನಲ್ಲಿ ಮಾಲ್ಡೀವ್ಸ್ ಸೇರಿದ ಹಾಗೆ ನಾನಾ ದೇಶಗಳಿಗೆ ಕೊಡ್ತಾ ಇದ್ದ ಅನುದಾನ ಸಹಾಯಕ್ಕೆ ಕತ್ತರಿ ಹಾಕಿರುವ ಭಾರತ ಇನ್ನೊಂದಷ್ಟು ದೇಶಗಳಿಗೆ ಕೊಡುಗೆಯ ಪ್ರಮಾಣವನ್ನು ಹೆಚ್ಚು ಮಾಡಿದೆ. ಹಾಗಾದ್ರೆ ವಿದೇಶಗಳಿಗೆ ಭಾರತ ಯಾಕೆ ಹಣ ಕೊಡುತ್ತೆ, ಎಷ್ಟು ಕೊಡ್ತಾ ಇದೆ, ಈ ಬಾರಿ ಯಾವೆಲ್ಲ ದೇಶಗಳಿಗೆ ಹೆಚ್ಚು ಕೊಡ್ತಾ ಇದ್ದಾರೆ, ಹಾಗೆ ಯಾರಿಗೆ ಕಡಿಮೆ ಕೊಡ್ತಾ ಇದ್ದಾರೆ, ಬನ್ನಿ ನೋಡೋಣ. ಗೆಳೆಯರೆ, ಜಗತ್ತಿನ ನಾನಾ ದೇಶಗಳಲ್ಲಿ ನಮ್ಮ ಪ್ರಭಾವವನ್ನು ಬೆಳೆಸ್ಕೊಳ್ಳೋದಕ್ಕೆ ಮತ್ತು ಜಾಗತಿಕ ಕಾಳಜಿ, ಕಳಕಳಿ, ಸಾಮಾಜಿಕ ಜವಾಬ್ದಾರಿ ಇವೆಲ್ಲವುದನ್ನು ಮೆರೆಯೋದಕ್ಕೆ ಅಮೆರಿಕಾದಂತಹ ಶ್ರೀಮಂತ ದೇಶಗಳಿಂದ ಹಿಡಿದು ಚೈನಾದಂತಹ ಪರಮ ಕಂಜೂಸ್ ದೇಶಗಳವರೆಗೆ ಒಂದಷ್ಟು ಆರ್ಥಿಕ ಸಹಾಯವನ್ನು ಮಾಡ್ತಾ ಹೋಗುತ್ತವೆ. ಅದನ್ನ ಭಾರತ ಕೂಡ ಮಾಡ್ತಾ ಬರ್ತಾ ಇದೆ. ಭಾರತ ತನ್ನ ಅಕ್ಕಪಕ್ಕದ ದೇಶಗಳಿಗೆ, ಒಂದಷ್ಟು ಬಡ ದೇಶಗಳಿಗೆ, ಜೊತೆಗೆ ತಾನು ಸಂಬಂಧ ಸುಧಾರಣೆ ಮಾಡ್ಕೋಬೇಕಾದ ಮತ್ತು ಪ್ರಭಾವವನ್ನು ಬೆಳೆಸ್ಕೋಬೇಕಾದ ದೇಶಗಳನ್ನ ಗುರುತಿಸಿ ಅವರಿಗೆ ಪ್ರತಿ ವರ್ಷ ಅನುದಾನ, ಆರ್ಥಿಕ ಸಹಾಯಗಳನ್ನು ಮಾಡುತ್ತೆ. ಅಂತಹ ದೇಶಗಳ ಪಟ್ಟಿಯಲ್ಲಿ ಶ್ರೀಲಂಕಾ ಇದೆ, ಮ್ಯಾನ್ಮಾರ್ ಇದೆ, ಬಾಂಗ್ಲಾದೇಶ ಇದೆ, ನೇಪಾಳ, ಭೂತಾನ್ ಮುಂತಾದ ದೇಶಗಳಿವೆ. ಆಫ್ಘನಿಸ್ತಾನಕ್ಕೆ ಕೂಡ ಭಾರತ ಪ್ರತಿ ವರ್ಷ ಆರ್ಥಿಕ ಸಹಾಯ ಮಾಡುತ್ತೆ, ಆಹಾರ, ಔಷಧಗಳನ್ನು ಕೊಡುತ್ತೆ. ಹಾಗೆ ಮಾಲ್ಡೀವ್ಸ್, ಸೆಷೆಲ್ಲಿಸ್, ಮಾರಿಷಸ್ ಹಾಗೂ ಆಫ್ರಿಕಾ ಮತ್ತು ದಕ್ಷಿಣ ಅಮೆರಿಕಾದ ಒಂದಷ್ಟು ದೇಶಗಳಿಗೆ ಕೂಡ ಭಾರತ ಹಣಕಾಸಿನ ನೆರವನ್ನು ಕೊಡ್ತಾ ಬರ್ತಾ ಇದೆ. ಇದು ಸಾಲ ಅಲ್ಲ, ಒಂಥರ ದೇಣಿಗೆ ಅಥವಾ ಸಹಾಯ ಧನ. ಈ ಹಣವನ್ನ ಅಲ್ಲಿ ಮೂಲಭೂತ ಸೌಕರ್ಯ, ಆರೋಗ್ಯ, ಆಹಾರ, ಪ್ರಾಕೃತಿಕ ವಿಕೋಪಗಳನ್ನು ನಿಭಾಯಿಸೋದಕ್ಕೆ ಹೀಗೆ ನಾನಾ ಕಾರಣಗಳಿಗೆ ಕೊಡಲಾಗುತ್ತೆ. ಕೊಟ್ಟ ಮೇಲೆ ಅದನ್ನು ವಾಪಸ್ಸು ಕೇಳೋದಿಲ್ಲ. ಇಂಥ ಅನುದಾನ ಈ ಬಾರಿಯ ಮಧ್ಯಂತರ ಬಜೆಟ್ ಅಲ್ಲಿ ಕೂಡ ಘೋಷಣೆ ಮಾಡಲಾಗಿದೆ. ಆದರೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ಬಾರಿ 10% ಕಡಿತವನ್ನುಂಟು ಮಾಡಿದ್ದಾರೆ. ಗೆಳೆಯರೆ, ಈ ಬಾರಿಯ ಬಜೆಟ್ ಅಲ್ಲಿ ನಮ್ಮ ರೈಲ್ವೆ, ರಸ್ತೆ ಹಾಗೂ ಭಾರತದ ಮೂಲಸೌಕರ್ಯಗಳಿಗೆ ಮೀಸಲಿಟ್ಟ ಹಣವನ್ನು ಹೊರತುಪಡಿಸಿದ್ರೆ ಉಳಿದೆಲ್ಲವನ್ನು ಕೂಡ ಹಿಂದಿನ ಬಜೆಟ್ಗಿಂತಲೂ ಕಡಿಮೆ ಮಾಡಲಾಗಿದೆ. ಯಾಕೆಂದ್ರೆ ಇದು ಮಧ್ಯಂತರ ಬಜೆಟ್. ಮುಂದಿನ ಚುನಾವಣೆಗಳು ನಡೆದು ಮುಂಬರುವ ಮೇ ತಿಂಗಳಲ್ಲಿ ಹೊಸ ಸರ್ಕಾರ ರಚನೆ ಆದ ನಂತರ ಮತ್ತೆ ಬಜೆಟ್ ಮಂಡನೆಯನ್ನು ಮಾಡಲಾಗುತ್ತೆ. ಅದು ಪೂರ್ಣಾವಧಿ ಬಜೆಟ್ ಆಗಿರುತ್ತೆ. ಹೀಗಾಗಿ ಇದು ಕೇವಲ ಲೇಖಾನುದಾನದ ರೂಪದಲ್ಲಿ ಮಾತ್ರ ಮಂಡನೆಯಾಗಬೇಕಾದ ಬಜೆಟ್. ಅದನ್ನ ಕೆಲ ವರ್ಷಗಳಿಂದ ಮಧ್ಯಂತರ ಬಜೆಟ್ನ ರೂಪಕ್ಕೆ ತರಲಾಗಿದ್ದು ಒಂದಷ್ಟು ಘೋಷಣೆಗಳನ್ನ ಮಾಡ್ತಾ ಇದ್ದಾರೆ. ಈ ಬಾರಿ ಕೂಡ ಅಂಥದ್ದೇ ಒಂದು ಮಧ್ಯಂತರ ಬಜೆಟ್ ಅನ್ನ ಮಂಡನೆ ಮಾಡಲಾಗಿದೆ. ಸೊ ಇಲ್ಲಿ ಎಲ್ಲದಕ್ಕೂ ಹಣ ಕಡಿಮೆ ಮಾಡಿರೋ ಹಾಗೇನೆ ವಿದೇಶಿ ಅನುದಾನಗಳಲ್ಲಿ ಕೂಡ 10% ಕಡಿತ ಮಾಡಲಾಗಿದೆ. ಅದರಲ್ಲಿ ಮಾಲ್ಡೀವ್ಸ್ಗೆ ಕೊಡ್ತಾ ಇದ್ದ ಅನುದಾನ ಏನಿತ್ತು ಆ ಪೈಕಿ 25% ಕಡಿಮೆ ಮಾಡಿದ್ದಾರೆ. ಮಾಲ್ಡೀವ್ಸ್ ಹಾಗೂ ಭಾರತದ ನಡುವಿನ ವೈಮನಸ್ಯದ ಕಾರಣದಿಂದಾಗಿ ಭಾರತ ಮಾಲ್ಡೀವ್ಸ್ಗೆ ಕೊಡ್ತಾ ಇದ್ದ ಅನುದಾನದಲ್ಲಿ ಕಡಿತವನ್ನು ಮಾಡಿದೆ. ಜೊತೆಗೆ ಬಜೆಟ್ ಭಾಷಣ ಮಾಡುವಾಗ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಉದ್ದೇಶಪೂರ್ವಕವಾಗಿ ಲಕ್ಷದ್ವೀಪದ ಹೆಸರನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಲಕ್ಷದ್ವೀಪ ಸೇರಿದ ಹಾಗೆ ಭಾರತದ ಇನ್ನಿತರ ದ್ವೀಪಗಳಲ್ಲಿ ಪೋರ್ಟ್ ಕನೆಕ್ಟಿವಿಟಿ ಸೇರಿದಂತೆ ಟೂರಿಸಂ ಅಭಿವೃದ್ಧಿ ಪಡಿಸುವ ಕಡೆಗೆ ಸರ್ಕಾರ ಹೆಚ್ಚಿನ ಗಮನ ಕೊಡುತ್ತೆ ಅನ್ನೋದನ್ನ ಮತ್ತೆ ಹೇಳಿ ಮಾಲ್ಡೀವ್ಸ್ ಸರ್ಕಾರಕ್ಕೆ ಇನ್ನೊಮ್ಮೆ ಬಿಸಿ ಮುಟ್ಟಿಸಿದ್ದಾರೆ. ಮಾಲ್ಡೀವ್ಸ್ನಲ್ಲಿ ಭಾರತ ವಿರೋಧಿ ಅಧ್ಯಕ್ಷ ಮೊಯ್ಸು ಅಧಿಕಾರಕ್ಕೆ ಬಂದ ನಂತರ ಆ ದೇಶ ಸಂಪೂರ್ಣವಾಗಿ ಚೈನಾ, ಟರ್ಕಿ ಹಾಗೂ ಪಾಕಿಸ್ತಾನಗಳ ಕಡೆಗೆ ವಾಲ್ತಾ ಇದೆ. ಮೊನ್ನೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಲಕ್ಷದ್ವೀಪಕ್ಕೆ ಭೇಟಿ ಕೊಟ್ಟು ಒಂದಷ್ಟು ಫೋಟೋಗಳನ್ನ ಟ್ವೀಟ್ ಮಾಡಿದ ಕೂಡಲೇ ಮಾಲ್ಡೀವ್ಸ್ನ ಸಚಿವರು ಭಾರತದ ವಿರುದ್ಧ ಅತ್ಯಂತ ಅಪಮಾನಕರವಾಗಿ ಮಾತಾಡೋದಕ್ಕೆ ಶುರು ಮಾಡಿದ್ರು. ಅದಕ್ಕೆ ಮಾಲ್ಡೀವ್ಸ್ ಅಲ್ಲೇ ತೀವ್ರ ವಿರೋಧ ವ್ಯಕ್ತವಾಯಿತು. ಆ ಸಚಿವರ ಪದಚ್ಯುತಿ ಕೂಡ ನಡೆದು ಹೋಯಿತು. ಹಾಗೆ ಕುರ್ಚಿ ಕಳ್ಕೊಂಡ ಸಚಿವರ ಜಾಗಕ್ಕೆ ಹೊಸಬರನ್ನ ನೇಮಕ ಮಾಡೋದಕ್ಕೆ ಮೊನ್ನೆ ಕರೆಯಲಾಗಿದ್ದ ಮಾಲ್ಡೀವ್ಸ್ ಸಂಸತ್ ಸಭೆಯಲ್ಲಿ ಕೂಡ ಹೊಡೆದಾಟಗಳೇ ನಡೆದು ಹೋದವು. ಈಗ ಅಲ್ಲಿನ ಅಧ್ಯಕ್ಷ ಮೊಯ್ಸು ಪದಚ್ಯುತಿಗೆ ವೇದಿಕೆ ಸಿದ್ಧವಾಗ್ತಾ ಇದೆ. ಅದಕ್ಕಾಗಿ ಮೊಯ್ಸು ವಿರುದ್ಧ ದೋಷಾರೋಪಣಕ್ಕೆ ಅಲ್ಲಿನ ವಿರೋಧ ಪಕ್ಷಗಳು ಸಜ್ಜಾಗ್ತಾ ಇವೆ. ಈ ಸಂದರ್ಭದಲ್ಲಿ ಭಾರತ ಮಾಲ್ಡೀವ್ಸ್ಗೆ ಕೊಡ್ತಾ ಇದ್ದ ಅನುದಾನವನ್ನ ಕಡಿಮೆ ಮಾಡುವ ಮೂಲಕ ಈಗಿನ ಸರ್ಕಾರದ ಜೊತೆಗಿನ ನಮ್ಮ ಸಂಬಂಧಗಳು ಸರಿ ಇಲ್ಲ ಅನ್ನೋ ಸಂದೇಶವನ್ನ ಮಾಲ್ಡೀವ್ಸ್ಗೆ ಕೊಡ್ತಾ ಇದೆ. ಇಲ್ಲಿ ಸಾಕಷ್ಟು ವರ್ಷಗಳಿಂದ ಮಾಲ್ಡೀವ್ಸ್ಗೆ ಭಾರತ ಸಹಾಯ ಮಾಡ್ತಾ ಬರ್ತಾ ಇತ್ತು. ಅವರ ಎಲ್ಲ ಅಗತ್ಯಗಳಿಗೂ ಭಾರತ ಸ್ಪಂದಿಸ್ತಾ ಇದೆ. ಈ ಹಿಂದೆ ಅಂದ್ರೆ 2022-23ರಲ್ಲಿ ಭಾರತ ಮಾಲ್ಡೀವ್ಸ್ಗೆ 183 ಕೋಟಿ ರೂಪಾಯಿಗಳಷ್ಟು ಅನುದಾನವನ್ನು ಕೊಡ್ತು. ಆ ನಂತರದ ವರ್ಷ ಅಂದ್ರೆ 2023-24 ಬಜೆಟ್ ಅಲ್ಲಿ ಅದನ್ನ 400 ಕೋಟಿ ರೂಪಾಯಿಗಳಿಗೆ ಏರಿಕೆ ಮಾಡಲಾಯಿತು. ಅದೇ ವರ್ಷ ಮಾಲ್ಡೀವ್ಸ್ ನಲ್ಲಿ ಭಾರತ ಜಂಟಿಯಾಗಿ ಬಂದರು ಅಭಿವೃದ್ಧಿ ಮಾಡುವ ಮತ್ತು ತನ್ನ ನೌಕಾಪಡೆಯನ್ನ ಮಾಲ್ಡೀವ್ಸ್ ನ ಬಂದರಲ್ಲಿ ಇರಿಸುವ ಯೋಜನೆಗೆ ಸಹಿ ಕೂಡ ಹಾಕ್ತು. ಆ ವರ್ಷ ಬಜೆಟ್ ಅಲ್ಲಿ ಹೇಳಿದ್ದು 400 ಕೋಟಿ ರೂಪಾಯಿಗಳೇ ಆದರೂ ಕೂಡ ಮಾಲ್ಡೀವ್ಸ್ಗೆ ಭಾರತ 770.9 ಕೋಟಿ ರೂಪಾಯಿಗಳನ್ನ ಕೊಡುವ ಮೂಲಕ ಹಿಂದಿನ ವರ್ಷದ ಅನುದಾನವನ್ನ ಸುಮಾರು 300% ಹೆಚ್ಚು ಮಾಡಿತು. ಆದರೆ ಈ ವರ್ಷ ಆ ಅನುದಾನದ ಪ್ರಮಾಣವನ್ನ 600 ಕೋಟಿ ರೂಪಾಯಿಗಳಿಗೆ ಇಳಿಕೆ ಮಾಡಿದೆ. ಅಲ್ಲಿಗೆ 22% ಅನುದಾನವನ್ನ ಕಡಿತಗೊಳಿಸಲಾಗಿದೆ.
ಗೆಳೆಯರೆ, ಮಾಲ್ಡೀವ್ಸ್ಗೆ ಭಾರತ ಸಾಕಷ್ಟು ಸಹಾಯವನ್ನು ಮಾಡುತ್ತೆ. ಅಲ್ಲಿನ ರಕ್ಷಣೆ, ಶಿಕ್ಷಣ, ಆರೋಗ್ಯ ಹಾಗೂ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಭಾರತದ ಕೊಡುಗೆ ತುಂಬಾನೇ ಇದೆ. ಇವತ್ತಿಗೂ ಅಲ್ಲಿನ ಜನ ಆರೋಗ್ಯ ಅಥವಾ ಶಿಕ್ಷಣಕ್ಕಾಗಿ ಆಯ್ಕೆ ಮಾಡ್ಕೊಳ್ತಾ ಇರೋದು ಒಂದು ಶ್ರೀಲಂಕಾನ ಅಥವಾ ಭಾರತವನ್ನ. ಅದರಲ್ಲೂ ಅತಿ ಹೆಚ್ಚು ಜನ ಭಾರತಕ್ಕೆ ಬರ್ತಾರೆ. ಯಾಕೆಂದ್ರೆ ಮಾಲ್ಡೀವ್ಸ್ಗೆ ತುಂಬಾ ಹತ್ತಿರದಲ್ಲಿರೋದು ಈ ದೇಶಗಳೇ. ಇಷ್ಟಿದ್ರೂ ಮಾಲ್ಡೀವ್ಸ್ 5 ವರ್ಷಕ್ಕೊಮ್ಮೆ ತನ್ನ ನೀತಿಯನ್ನು ಬದಲಿಸುತ್ತೆ. ಅಲ್ಲಿ ಒಂದು ಭಾರತದ ಪರ ಇರೋ ಸರ್ಕಾರ ಆಯ್ಕೆ ಆಗುತ್ತೆ ಅಥವಾ ಚೈನಾ ಬೆಂಬಲಿತ ಅಧ್ಯಕ್ಷ ಆರಿಸಿ ಬರ್ತಾನೆ. ಹೀಗಾದಾಗ 5 ವರ್ಷ ದೇಶದ ನಿಷ್ಠೆ ಭಾರತದ ಕಡೆಗೋ ಅಥವಾ ಚೈನಾದ ಕಡೆಗೋ ವಾಲ್ತಾ ಇರುತ್ತೆ. ಕಳೆದ 4 ಅವಧಿಗಳಿಂದಲೂ ಇದು ಸಾಮಾನ್ಯವಾಗಿ ನಡೀತಾ ಬರ್ತಾ ಇರೋ ವಿಷಯ. ಇನ್ನು ಈಗ ಕೂಡ ಭಾರತ ಮಾಲ್ಡೀವ್ಸ್ ಅನ್ನು ಸಂಪೂರ್ಣವಾಗಿ ಏನು ಕೈ ಬಿಟ್ಟಿಲ್ಲ. ಹಾಗೆ ಕೈ ಬಿಟ್ಟುಬಿಟ್ರೆ ಅದು ಚೈನಾದ ತೆಕ್ಕೆಗೆ ಪೂರ್ತಿಯಾಗಿ ಸೇರ್ಕೊಂಡು ಬಿಡುತ್ತೆ. ಮಾಲ್ಡೀವ್ಸ್ ಅನ್ನ ಭಾರತದಿಂದ ದೂರ ಮಾಡೋದಕ್ಕೆ ಎಷ್ಟೆಲ್ಲಾ ಪ್ರಯತ್ನಗಳು ನಡೀತಾ ಇವೆ ಅಂದ್ರೆ, ಈಗಾಗಲೇ ಭಾರತ ಅನುದಾನ ಕಡಿಮೆ ಮಾಡಿದೆ ಅಂದ ಕೂಡಲೇ ಪಾಕಿಸ್ತಾನದ ಪ್ರಧಾನಿ ಕಾಕರ್ ಮಾಲ್ಡೀವ್ಸ್ ಅಧ್ಯಕ್ಷನಿಗೆ ಫೋನ್ ಮಾಡಿ ಮಾತಾಡಿ ಆಗಿದೆ. ನಿಮಗೂ ಬೇಕಾದ ಹಣಕಾಸಿನ ಸಹಾಯವನ್ನ ನಾವು ಮಾಡ್ತೀವಿ, ಭಾರತದ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೋಬೇಡಿ ಅಂತ ಪಾಕಿಸ್ತಾನ ಮಾಲ್ಡೀವ್ಸ್ಗೆ ಹೇಳಿದೆ. ಅಲ್ಲಿ ಅವರಿಗೆ ತಿನ್ನೋದಕ್ಕಿಲ್ಲ. ಯಾರಾದ್ರೂ ಭಿಕ್ಷೆ ಕೊಡದೇ ಇದ್ರೆ ಪಾಕಿಸ್ತಾನದ ಜನ ಉಪವಾಸ ಇರಬೇಕಾಗತ್ತೆ. ಅವ್ರ ಮನೆಗಳಲ್ಲಿ ಸ್ಟವ್ ಹಚ್ಚೋದಕ್ಕಾಗಲ್ಲ. ಹೀಗಿರುವಾಗ ನಾವು ಬೇಡಿ ತಂದಿದ್ದನ್ನೇ ನಿಮಗೂ ಸ್ವಲ್ಪ ಕೊಡ್ತೀವಿ, ಚಿಂತೆ ಮಾಡಬೇಡಿ ಅಂತ ಪಾಕಿಸ್ತಾನ ಮಾಲ್ಡೀವ್ಸ್ ಅಧ್ಯಕ್ಷನಿಗೆ ಹೆಗಲು ತಟ್ಟಿ ಸಾಂತ್ವನವನ್ನು ಹೇಳ್ತಾ ಇದೆ. ಇಲ್ಲಿ ಮಾಲ್ಡೀವ್ಸ್ ಅನ್ನೋದು ಹಿಂದೂ ಮಹಾಸಾಗರದ ಅತ್ಯಂತ ಆಯಕಟ್ಟಿನ ಜಾಗದಲ್ಲಿರೋದ್ರಿಂದ ಅಲ್ಲಿ ಯಾರು ಹೆಚ್ಚು ಸಾಫ್ಟ್ ಪವರ್ ಅನ್ನು ಹೊಂದಿರ್ತಾರೆ ಅವರು ಹಿಂದೂ ಮಹಾಸಾಗರದ ಮೇಲೆ ಶಕ್ತಿಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಮಾಲ್ಡೀವ್ಸ್ ನ ವಿಷಯದಲ್ಲಿ ಚೈನಾ, ಟರ್ಕಿ, ಪಾಕಿಸ್ತಾನಗಳು ಭಾರತದ ಜೊತೆಗೆ ಸ್ಪರ್ಧೆಗೆ ಬೀಳ್ತಾ ಇವೆ. ಇನ್ನು ಇತ್ತೀಚೆಗೆ ಅಲ್ಲಿ ಅಮೆರಿಕ ಕೂಡ ಕಾಲಿಡೋ ಪ್ರಯತ್ನವನ್ನು ಮಾಡಿದೆ. ಹೀಗಾಗಿ ಅಲ್ಲಿ ಭಾರತ ತನ್ನ ಪ್ರಭಾವವನ್ನು ಕಳ್ಕೊಳ್ಳೋ ಹಾಗಿಲ್ಲ. ಸೊ ಅಲ್ಲಿಗೆ ಕಳೆದ ಬಾರಿ ಕೊಟ್ಟಿದ್ದಕ್ಕಿಂತ ಕಡಿಮೆ ಅನುದಾನವನ್ನು ಕೊಡೋ ಮೂಲಕ ನಮ್ಮ ಜೊತೆ ಸರಿ ಇದ್ರೆ ಹೆಚ್ಚು ಸಹಾಯ ಸಿಗುತ್ತೆ, ಇಲ್ಲದೆ ಇದ್ರೆ ನಿಮ್ಮನ್ನ ನಿಧಾನವಾಗಿ ನಾವು ಕೈ ಬಿಡ್ತೀವಿ ಅನ್ನೋ ಸಂದೇಶವನ್ನ ಅಲ್ಲಿನ ಜನಕ್ಕೆ ಭಾರತ ಕೊಡ್ತಾ ಇದೆ. ಇನ್ನು ಕಳೆದ ಬಾರಿ 5,426.78 ಕೋಟಿ ರೂಪಾಯಿಗಳಷ್ಟು ವಿದೇಶಗಳಿಗೆ ಅನುದಾನವನ್ನು ಕೊಟ್ಟಿದ್ದು ಭಾರತ. ಈ ಬಾರಿಯ ಬಜೆಟ್ ಅಲ್ಲಿ ಅದಕ್ಕಾಗಿ ಮೀಸಲಿಟ್ಟಿರುವುದು 4,883.56 ಕೋಟಿ ರೂಪಾಯಿಗಳನ್ನು ಮಾತ್ರ. ಇನ್ನು ಈ ಬಾರಿ ಅತಿ ಹೆಚ್ಚು ಅನುದಾನವನ್ನು ತಗೊಳ್ತಾ ಇರೋದು ಭೂತಾನ್ಗೆ 2,068.56 ಕೋಟಿಗಳಷ್ಟು ಅನುದಾನವನ್ನು ಕೊಡಲಾಗ್ತಾ ಇದೆ. ಅದು ಕೂಡ ಕಳೆದ ಬಾರಿಗೆ ಹೋಲಿಕೆ ಮಾಡಿದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗಿದೆ. ಕಳೆದ ಬಾರಿ 2,400 ಕೋಟಿ ರೂಪಾಯಿಗಳನ್ನ ಭೂತಾನ್ಗೆ ಭಾರತ ಅನುದಾನವನ್ನಾಗಿ ಕೊಟ್ಟಿತ್ತು. ಇನ್ನು ಶ್ರೀಲಂಕಾಗೆ 700 ಕೋಟಿ ರೂಪಾಯಿಗಳನ್ನ ಈ ಬಾರಿಯ ಬಜೆಟ್ ಅಲ್ಲಿ ಮೀಸಲಿಡಲಾಗಿದೆ. ಹಾಗೆ ಬಾಂಗ್ಲಾದೇಶ, ಆಫ್ಘನಿಸ್ತಾನಗಳಿಗೆ ಕೂಡ ಅನುದಾನದ ಪ್ರಮಾಣದಲ್ಲಿ ಸ್ವಲ್ಪ ಕಡಿತ ಮಾಡಲಾಗಿದೆ. ಆಫ್ಘನಿಸ್ತಾನಕ್ಕೆ 200 ಕೋಟಿ ರೂಪಾಯಿ, ಬಾಂಗ್ಲಾದೇಶಕ್ಕೆ 120 ಕೋಟಿ ರೂಪಾಯಿ ಕೊಡಲಾಗ್ತಾ ಇದೆ ಮತ್ತು ಮ್ಯಾನ್ಮಾರ್ಗೆ ಕೂಡ 250 ಕೋಟಿ ರೂಪಾಯಿಗಳಷ್ಟು ಅನುದಾನವನ್ನ ಈ ಬಜೆಟ್ ಅಲ್ಲಿ ಘೋಷಣೆ ಮಾಡಲಾಗಿದೆ. ಹಾಗೆ ಆಫ್ರಿಕಾ ದೇಶಗಳಿಗೆ ಕೊಡ್ತಾ ಇದ್ದ ಅನುದಾನವನ್ನ 11% ಹೆಚ್ಚಳ ಮಾಡಲಾಗಿದೆ. ಸಿಷಲೀಸ್, ಮಾರಿಷಸ್ ಕೂಡ ಹೆಚ್ಚುವರಿ ಅನುದಾನಕ್ಕೆ ಪಾತ್ರ ಆಗ್ತಾ ಇವೆ. ಇನ್ನು ಈ ಬಾರಿ ಬಜೆಟ್ ಅಲ್ಲಿ ಚಾಬಹಾರ್ ಪೋರ್ಟ್ ಕಾಮಗಾರಿಗೆ ವೇಗ ಕೊಡೋ ನಿಟ್ಟಲ್ಲಿ ಅದಕ್ಕೂ 100 ಕೋಟಿ ರೂಪಾಯಿಗಳನ್ನ ಮೀಸಲಿಟ್ಟಿದ್ದಾರೆ. ಚಾಬಹಾರ್ ಪೋರ್ಟ್ಗೆ 100 ಕೋಟಿ ರೂಪಾಯಿ ಅನ್ನೋದು ತುಂಬಾ ದೊಡ್ಡ ಹಣ ಅಲ್ಲ, ಆದ್ರೆ ನಿಂತು ಹೋಗಿದ್ದ ಕೆಲಸ ಆರಂಭ ಆಗುತ್ತೆ ಅನ್ನೋದನ್ನ ಇದು ಸೂಚಿಸ್ತಾ ಇದೆ. ಮೊನ್ನೆ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಇರಾನ್ಗೆ ಹೋಗಿ ಬಂದ ನಂತರ ಚಾಬಹಾರ್ ಪೋರ್ಟ್ ಹಾಗೂ ಆಫ್ಘನಿಸ್ತಾನವನ್ನ ಸಂಪರ್ಕಿಸುವ ರಸ್ತೆ ಮಾರ್ಗದ ಕಾಮಗಾರಿಗಳನ್ನ ಪುನರಾರಂಭ ಮಾಡೋ ಬಗ್ಗೆ ಮತ್ತು ಅದಕ್ಕಾಗಿ ಭಾರತ ಹೆಚ್ಚುವರಿ ಹೂಡಿಕೆಗಳನ್ನ ಮಾಡೋ ಬಗ್ಗೆ ಮಾತುಕತೆಗಳು ನಡೆದಿದ್ವು. ಅದಕ್ಕಾಗಿ 100 ಕೋಟಿ ರೂಪಾಯಿಗಳನ್ನ ಈ ಮಧ್ಯಂತರ ಬಜೆಟ್ ಅಲ್ಲಿ ಸರ್ಕಾರ ಮೀಸಲಿಟ್ಟಿದೆ. ಮುಂದಿನ ಬಜೆಟ್ ಅಲ್ಲಿ ಅಂದ್ರೆ ಮುಂದಿನ ಚುನಾವಣೆಗಳ ನಂತರ ಮಂಡಿಸುವ ಬಜೆಟ್ ಅಲ್ಲಿ ಚಾಬಹಾರ್ಗೆ ಇನ್ನಷ್ಟು ಹೆಚ್ಚಿನ ಹಣಕಾಸು ತೊಡಗಿಸುವ ಸಾಧ್ಯತೆಗಳಿರುತ್ತವೆ. ಗೆಳೆಯರೆ, ಈ ಬಂದರು ಕಾಮಗಾರಿ ಪೂರ್ಣಗೊಂಡ್ರೆ ಭಾರತಕ್ಕೆ ಆಫ್ಘನಿಸ್ತಾನದ ಜೊತೆ ನೇರ ಸಂಪರ್ಕ ಸಿಗೋದಷ್ಟೇ ಅಲ್ಲ, ರಷ್ಯಾ ಮತ್ತು ಯುರೋಪ್ ಅನ್ನು ತಲುಪುವ ವ್ಯಾಪಾರಿ ಮಾರ್ಗದ ಸಂಪರ್ಕ ಕೂಡ ಭಾರತಕ್ಕೆ ಸಿಗುತ್ತೆ. ಅದು ಕೆಂಪು ಸಮುದ್ರದ ಮೇಲಿನ ಡಿಪೆಂಡೆನ್ಸಿಯನ್ನ ಕಡಿಮೆ ಮಾಡುತ್ತೆ. ರಷ್ಯಾ ಜೊತೆಗೆ ಸೆಂಟ್ರಲ್ ಏಷ್ಯಾ ದೇಶಗಳ ಜೊತೆ ಸಂಪರ್ಕವನ್ನ ಹೆಚ್ಚು ಮಾಡುತ್ತೆ. ಇದೆಲ್ಲದರ ಜೊತೆಗೆ ಈ ಚಾಬಹಾರ್ ಬಂದರು ಅನ್ನೋದು ಪಾಕಿಸ್ತಾನದ ಗ್ವಾದಾರ್ ಬಂದರಿನಿಂದ ಸ್ವಲ್ಪ ದೂರದಲ್ಲಿ ಮಾತ್ರ ಇದೆ ಮತ್ತು ಇದು ಇರಾನಿನ ಬಲೂಚಿಸ್ತಾನದಲ್ಲಿದೆ. ಅಂದ್ರೆ ಪಾಕಿಸ್ತಾನದ ಬಲೂಚಿಸ್ತಾನ ಇದೆಯಲ್ಲ, ಅದರ ಪಕ್ಕದಲ್ಲೇ ಈ ಚಾಬಹಾರ್ ಬಂದರಿರೋದ್ರಿಂದ ಭಾರತಕ್ಕೆ ಇದು ಎಲ್ಲ ರೀತಿಯಿಂದಲೂ ಅತ್ಯಂತ ಮಹತ್ವದ ಬಂದರು ಅನ್ನಿಸ್ಕೊಳ್ಳುತ್ತೆ. ಹೀಗಾಗಿ ಚಾಬಹಾರ್ ಬಗ್ಗೆ ಭಾರತ ತನ್ನ ಗಮನವನ್ನ ಮತ್ತಷ್ಟು ಹೆಚ್ಚು ಮಾಡೋದಕ್ಕೆ ಹೋಗ್ತಾ ಇದೆ. ಇದು ಗೆಳೆಯರೆ, ಮಾಲ್ಡೀವ್ಸ್ಗೆ ಕೊಡುವ ಅನುದಾನಕ್ಕೆ ಬಿದ್ದ ಕತ್ತರಿ ಹಾಗೂ ಇರಾನ್ನ ಚಾಬಹಾರ್ ಕಾಮಗಾರಿ ಮತ್ತೆ ಆರಂಭವಾಗಲಿರುವ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.